ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಮಾನ್ಸಿ. ಹಿಂಗೆ ಹೇಳ್ತೀನಿ ಅನ್ಕೊಂಡ್ರೆ ಸೀನೇ ಇಲ್ಲ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಾನ್ಸಿ. ಅಯ್ಯೋ, ಇದೇನು ಹಿಂಗೆ ಕಾಣಿಸ್ತಾ ಇದ್ದೀನಿ. ಇರಿ ಒಂದು ನಿಮಿಷ ಹಂಗೆ ಇರಿ, ಲಿಬ್ಬ ಹಚ್ಕೊಂಬಂದ್ಬಿಡ್ತೀನಿ. ನಿಜ, ಐ ಸ್ವೇರ್, ಬೆಳಿಗ್ಗೆ ಸ್ನಾನ ಮಾಡಿ ಕ್ಲೀನಾಗಿ ರೆಡಿ ಆಗಬೇಕು ವಿಡಿಯೋ ಮಾಡೋಕ್ಕೆ ಅಂತೆಲ್ಲ ರೆಡಿ ಆಗಿದ್ದೆ. ಬಟ್ ಐ ಡೋಂಟ್ ನೋ ಯಾಕೆ ಹಿಂಗಂತೆ. ಒಂದೇ ನಿಮಿಷ. One eternity later. ಹೇ ಎವ್ರಿಬಡಿ, ಸೊ ಎಸ್, ವೆಲ್ಕಮ್ ಬ್ಯಾಕ್. ಫುಲ್ ಮತ್ತೆ ಮೇಕ್ ಓವರ್ ಮಾಡ್ಕೊಂಡ್ಬಂದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಥ್ಯಾಂಕ್ ಯು. ಲೈಕ್ ನಿನ್ನೆ ನನ್ನ ಫಸ್ಟ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ, ಇವತ್ತು ನಾನು ಇದು ಸೆಕೆಂಡ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಕನ್ಸಿಸ್ಟೆಂಟ್. ಆ್ಯಂಡ್ ಯಾರ್ಯಾರು ನನ್ನ ವಿಡಿಯೋನ ನೋಡಿರೋ ನನಗೆ ತುಂಬ ಖುಷಿ ಇದೆ ದಟ್ ಯು ಹ್ಯಾವ್ ಸೀನ್ ಮೈ ವಿಡಿಯೋ. ಆ ವಿಡಿಯೋ ಮೇಲೆ 3-4 ಸಲ ನಾನೇ ಕ್ಲಿಕ್ ಮಾಡಿದ್ದೀನಿ. ಮೇ ಬಿ 3-4 ವ್ಯೂಸ್ ಅದು ನಂದೇ ಇರುತ್ತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಆ್ಯಂಡ್ ಬೇರೆ ಯಾರಾದರೂ ಎಕ್ಸ್ಟ್ರಾ ನೋಡಿರೋರು ಅಥವಾ ಲೈಕ್ ಮಾಡಿರೋರು ತುಂಬ 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 ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಆ್ಯಂಡ್ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಯ್ಯೋ, ಇದೇನು ಕರ್ಮ ಗುರು. ಆವಾಗಲೇ ಹೋಗ್ಬಿಟ್ಟು ಎಲ್ಲ ಲಿಪ್ ಬಾಮ್ ಹಾಕ್ಕೊಂಡು ಬಂದೆ, ಹೇರ್ ಬಿಟ್ಕೊಂಡು. ಇವಾಗ ನೋಡಿದ್ರೆ ಒಂದು ಕಣ್ಣು ದೊಡ್ಡದು, ಒಂದು ಕಣ್ಣು ಚಿಕ್ಕದು ಕಾಣಿಸ್ತಿದೆ. ನಂಗೆ ನಿಜ ಒಂಥರ ಅನ್ನಿಸ್ತಿದೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಯಾ, I don't know what to talk. Shit, I don't know what to talk. ಆವಾಗಲಿಂದ 10 ಸೆಕೆಂಡ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ, ಪಾಸ್ ಮಾಡ್ತಾ ಇದ್ದೀನಿ. ಏನು ಮಾತಾಡಬೇಕೋ ಗೊತ್ತಾಗ್ತಾ ಇಲ್ಲ. ಬಟ್ ಹವೆವರ್, ಗೊತ್ತಿಲ್ಲ ಏನು ಮಾತಾಡ್ತೀನೋ ಅಂತ. ಬಟ್ ಎಸ್, ನನ್ನ ಬಗ್ಗೆ ಹೇಳೋಣ ಅಂತ ಇವತ್ತು ನನ್ನ ಒಂದು ಕಿರು ಪರಿಚಯ ಮಾಡೋಣ ಅಂತ ಇಲ್ಲಿದ್ದೀನಿ. ಸೊ ನಾನು ಮಾನ್ಸಿ, ರಕ್ಷಿತಾ ಮಾನ್ಸಿ ಅನ್ನೋದು ನನ್ನ ಪೂರ್ತಿ ಹೆಸರು. ನಾನು BE ಗ್ರ್ಯಾಜುಯೇಟ್. ಸೊ ಆಯ್ತು, ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಯಿತು. BE ಗ್ರ್ಯಾಜುಯೇಟು, ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಲೊಕೇಶನ್ ಎಲ್ಲ ಬೇಡ, ಇನ್ನೇನು ಹೇಳಬೇಕು. ಹಾಂ, ಅಷ್ಟೇ. BE ಗ್ರ್ಯಾಜುಯೇಟ್ ಆಗಿದ್ದೀನಿ, ವರ್ಕ್ ಮಾಡ್ತಾ ಇದ್ದೀನಿ. 3 ವರ್ಷ ಆಯಿತು ಕೆಲಸ ಸೇರಿಕೊಂಡು. ಅಟ್ಲೀಸ್ಟ್ ಆವಾಗಲೇ ಆದರೂ ಯೂಟ್ಯೂಬ್ ಶುರು ಮಾಡಿದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ಸಬ್ಸ್ಕ್ರೈಬರ್ಸು, ಎಷ್ಟೊಂದು ವೀಡಿಯೋಸ್ ಆಗಿರ್ತಾ ಇತ್ತು. ನನ್ನ ಹಣೆ ಬರ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ಎಲ್ಲ ನಮ್ಮ ಕರ್ಮಗಳು ಇರುತ್ತಲ್ಲ. ಸೊ ನನ್ನ ಲೈಫಲ್ಲಿ ಎಲ್ಲ ಲೇಟೇ ಗುರು, ಎಲ್ಲ ಲೇಟೆ. ಏನೋ ಗೊತ್ತಿಲ್ಲ, ಸಖತ್ತು ಒಂದೊಂದ್ಸಲಿ ಬೇಜಾರಾಗುತ್ತೆ. ಬಟ್ ಪರವಾಗಿಲ್ಲ, ಈಗಾದರೂ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋ ಖುಷಿ ನನಗಿದೆ. ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ಅಂತ. ಐ ಆಮ್ ಸೋ ಸಾರಿ, ನಾನು ಇನ್ನೂ ಮೈಕ್ ತೊಗೊಂಡಿಲ್ಲ. ಟ್ರೈಪಾಡ್ ಮೈಕ್ 2 ಆರ್ಡರ್ ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ಗ್ರೌಂಡ್ ನಾಯ್ಸು ನಾನು ವಿಡಿಯೋ ಮಾಡಬೇಕಾದ್ರೇನೆ ಬರ್ತಾರೆ ಗುರು. 100 ರೂಪಾಯಿ 4 kg ಈರುಳ್ಳಿ ಅಂತ ಬರ್ತಾರೆ. ಇಲ್ಲಾಂದರೆ ಡ್ರರ್ ಅಂತ ಯಾವ್ದಾದ್ರು ಗಾಡಿಗಳು, ಟ್ರ್ಯಾಕ್ಟರ್ಗಳು ಓಡಾಡ್ತಾರೆ. ಇಲ್ಲ ಅಂದರೆ ಇವರು ಶುದ್ಧ ಕುಡಿಯುವ ನೀರು, ಪ್ಯೂರ್ ಡ್ರಿಂಕಿಂಗ್ ವಾಟರ್ ಅಂತ ಅವ್ರು ಬರ್ತಾರೆ. ಇಲ್ಲ ಅಂದರೆ ಇವರಪ್ಪ ಅನಾಥಾಶ್ರಮದವ್ರು ಬರ್ತಾರೆ. ಒಟ್ಟು ಏನಾದರೂ ಒಂದು ಡಿಸ್ಟರ್ಬೆನ್ಸ್ ನಮ್ಮ ಮನೆ ಹತ್ರ ಇದ್ದೇ ಇರುತ್ತೆ. ಪ್ಲೀಸ್ ಡೋಂಟ್ ಮೈಂಡ್ ದ್ಯಾಟ್. ಎಸ್, ಅಷ್ಟೇ. ಹೇಳೋದಂತ ಮೇನಾಗಿ ಏನೂ ಇಲ್ಲ. ನನ್ನ ಹೆಸರು ರಕ್ಷಿತಾ ಮಾನ್ಸಿ ಅಂತ ಐ ಆಲ್ರೆಡಿ ಟೋಲ್ಡ್ ಯು. ಆ್ಯಂಡ್ ಅದೇ, ಓದಿದ್ದೀನಿ, ಕೆಲಸ ತೊಗೊಂಡಿದ್ದೀನಿ. ಬಟ್ ಎಲ್ಲ ಒಂದು ಕಡೆ ಲೈಫಲ್ಲಿ ಒಂಥರ ಸ್ಟಕ್ ಅನ್ನೋ ಥರ ಫೀಲಿಂಗ್ ಬಂದಿದೆ. ಯಾ, ಇಟ್ಸ್ ಓಕೆ. ಎಮೋಷ್ನಲ್ ಆಗ್ತಾ ಇದ್ದೀನಿ. ಯಾ, ಇಟ್ಸ್ ಓಕೆ. ಲೈಫಲ್ಲಿ ಒಂದು ಸ್ಟಕ್ ಫೀಲಿಂಗ್ ಅನ್ನೋ ಒಂದು ಮೂಮೆಂಟ್ ಎಲ್ರಿಗೂ ಬರುತ್ತೆ ಅಲ್ವಾ. ಸೊ ನನಗೂ ಇದೆ ಅಟ್ ಪ್ರೆಸೆಂಟ್ ಅಲ್ಲ, ಆಲ್ಮೋಸ್ಟ್ ನನ್ನ ಹೋಲ್ ಲೈಫಲ್ಲಿ ಯಾವ ತಗೊಂಡಿರೋ ಡಿಸಿಷನ್ ಯಾವುದೂ ನೆಟ್ಟಿಗೆ ತೊಗೊಂಡಿಲ್ಲ. ಬಟ್ ಐ ಥಿಂಕ್ ಅಟ್ಲೀಸ್ಟ್ ಯೂಟ್ಯೂಬ್ ವಿಲ್ ಬಿ ಒನ್ ಆಫ್ ದ ರೈಟ್ ಡಿಸಿಷನ್ಸ್ ಅಂದ್ಕೊಂಡಿದ್ದೀನಿ. ನೋಡೋಣ, ಆಯಿತಾ. ಆಮೇಲೆ ಸೊ ಆದ್ದರಿಂದ ಐ ವಾಸ್ ಫೀಲಿಂಗ್ ವೆರಿ 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 ಸ್ಟಕ್ ಇನ್ ಲೈಫ್. ಬಟ್ ಅದೇನೋ ಗೊತ್ತಿಲ್ಲ, ಈ ವಿಡಿಯೋಸು ಶಾರ್ಟ್ಸ್ ಇದೆಲ್ಲ ಮಾಡ್ತಾ ಏನಾಯಿತು ಅಂದರೆ ನನಗೆ ಒಂದು ಹುಮ್ಮಸ್ ಅಂತೀವಲ್ಲ, ಅದು ಬಂತು. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಆಮೇಲೆ ಐ ಆಮ್ ಅ ವೆರಿ ಸ್ಟ್ರೆಸ್ಡ್ ಔಟ್ ಪರ್ಸನ್. ಯಾವಾಗಲೂ ಸ್ಟ್ರೆಸ್ ಮಾಡ್ಕೋತೀನಿ, ಚಿಕ್ಕ ವಿಷಯಕ್ಕೂ ಕೋಪ ಮಾಡಿಕೊಂಡು ಎಮೋಷ್ನಲ್ ಆಗಿಬಿಡ್ತೀನಿ. ಬಟ್ ಏನೋ ಇದು ಒಂದು ಈ ವಿಡಿಯೋ ಜರ್ನಿ ಇದೆಲ್ಲ ಮಾಡುವಾಗ ಹೆಂಗಾದರೂ ಇರಲಿ, ಅದು ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಏನಾದರೂ ಆಗಲಿ, ಬಟ್ ಇದನ್ನು ಮಾಡೋದಕ್ಕೆ ನನಗೊಂದು ಇಷ್ಟ, ನಂಗೆ ಖುಷಿ ಆಗುತ್ತೆ. ಐ ಲವ್ ಡೂಯಿಂಗ್ ದಿಸ್.
ದಟ್ ಈಸ್ ವೈ ಐ ಆಮ್ ಹಿಯರ್. ಐ ರಿಯಲಿ ಲವ್ ಡೂಯಿಂಗ್ ದಿಸ್, ವಾಟ್ ಎವರ್ ಐ ಆಮ್ ಡೂಯಿಂಗ್. ಸೊ ದಟ್ಸ್ ವೈ ಐ ಆಮ್ ಹಿಯರ್. ಐ ಹೋಪ್ ವಾಟ್ ಎವರ್ ಐ ಡೂ ನನ್ನಿಂದ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಆದರೂ ಸಿಗುತ್ತೆ, ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ನಾನು ಇಷ್ಟ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕಾನ್ಫಿಡೆನ್ಸ್ ನನಗಿದೆ. ಸೊ ಈ ವಿಡಿಯೋಗಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಗೈಸ್, ಇನ್ನೊಂದು ವಿಷಯ ಏನು ಅಂದರೆ, ಬೆಳಗ್ಗೆಯಿಂದ ನಿಜ ನನ್ನ ಮೂಡ್ ತುಂಬ ಆಫ್ ಆಗಿತ್ತು, ಅಳ್ತಾ ಇದ್ದೆ. ನಂಗೆ ಇವತ್ತು ಏನು ವಿಡಿಯೋ ಮಾಡಬೇಕು ಅಂತ ನನ್ನ ಹತ್ರ ಕಂಟೆಂಟ್ ಇಲ್ಲ ಅಂತ ಅಳ್ತಾ ಇದ್ದೆ. ನನಗೆ ಅಷ್ಟು ಬೇಜಾರಾಗಿತ್ತು. ಡವ್ ಮಾಡ್ತಾ ಇಲ್ಲ, ನಿಜಾನೇ ನಂಬಿ ಕುತ್ಕೊಂಡು ನಿಜ ಅಳ್ತಾ ಇದ್ದೆ. ಏನೇನೋ ರೆಕಾರ್ಡ್ ಮಾಡಿದ್ದೆ, ಯಾವುದು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಆಮೇಲೆ ಊಟ ಮಾಡಿದೆ, ಸ್ವಲ್ಪ ಎನರ್ಜಿ ಬಂತು. ಬಾಡಿಗೆ ಒಂಚೂರು ಶುಗರ್ ಹೋಯ್ತು ಅಂದರೆ, ಶುಗರ್ ಅಂದರೆ ಐ ಮೀನ್ ಕಾರ್ಬೋಹೈಡ್ರೇಟ್ಸ್, ಅದು ಬಿತ್ತು ಅಂದರೆ ತಲೆನೂ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಾಡ್ತು, ವಿಡಿಯೋ ಮಾಡಿದ್ದೀನಿ, ಖುಷಿ ಆಯಿತು. ಸೆಕೆಂಡ್ ಡೇ ಕೂಡ ಐ ವಾಸ್ ಏಬಲ್ ಟು ಡೂ ಮೈ ವಿಡಿಯೋ. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇವತ್ತು ನಾನು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಶೂಟ್ ಮಾಡೋಕ್ಕಾಗಲ್ಲ, ಇವತ್ತು ನಾನು ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಬಟ್ ತುಂಬ ಖುಷಿ ಆಯಿತು ದಟ್ ಐ ಡಿಡ್ ಇಟ್. ಅಂದರೆ ನಾನು ಎಸ್ಟರ್ಡೇಗಿಂತ ನಾನು ಇವತ್ತು ಎಷ್ಟು ಬೆಟರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ. ಸೊ ನೆನ್ನೆ ನನ್ನ ವಿಡಿಯೋ ಅಷ್ಟೊಂದು ಏನೂ ಇನ್ಫಾರ್ಮೇಷನ್ ಇರಲಿಲ್ಲ, ಬಟ್ ಇವತ್ತು ನಾನು ಎಷ್ಟೊಂದು ಮಾತಾಡಿದೆ. ಆ್ಯಕ್ಚುಲಿ ಇವತ್ತು ನನ್ನ ವಿಡಿಯೋ ನೋಡಿದ್ರೆ ಇಟ್ ವಾಸ್ 3 minutes 53 seconds ಏನೋ ಇರುತ್ತೆ. ಇವತ್ತು ನಾನು ಜಾಸ್ತಿ ಮಾತಾಡಿದೆ, ಆ್ಯಂಡ್ ಅದು ನಂಗೆ ತುಂಬ ಖುಷಿ ಆಯಿತು ಅದರಿಂದ. ಸೊ ಮೇ ಬಿ ಹೀಗೆ ನಾನು ಇಂಪ್ರೂವ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಐ ವಾಸ್ ರಿಯಲಿ ಫೀಲಿಂಗ್ ಲೋ, ಮೂಡ್ ಸ್ವಿಂಗ್ಸ್ ಆ್ಯಂಡ್ ಆಲ್. ಬಟ್ ಫೈನಲಿ ಐ ವಾಸ್ ಏಬಲ್ ಟು ಮೇಕ್ ಇಟ್. ಅಷ್ಟೇ, ಇನ್ನೇನು ಇಲ್ಲ. ಇದು ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಮತ್ತೆ ವಿಡಿಯೋ ಮಾಡಿ ಇದನ್ನು ಲಾಸ್ಟಲ್ಲಿ ಆಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.